ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಸಂಡೇ ಆಗಿದ್ದರಿಂದ ಇವತ್ತು ಫ್ಯಾಮಿಲಿ ಪೂರ್ತಿ ನಮ್ಮ ಮನೆ ದೇವರಿಗೆ ಹೊರಡ್ತಾ ಇದ್ದೀವಿ. ಸೊ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾವು ನಮ್ಮ ಭವಿಕು ನಮ್ಮ ಮನೆಯವರು ಆ ಕಡೆ ಹೊರಡ್ತಾ ಇದ್ವಿ. ನನ್ನ ಅಕ್ಕ, ಅಪ್ಪ, ಮನ್ವಿಕ್, ಧೃತಿ, ಮಂಜು ಅಣ್ಣ, ನನ್ನ ತಂಗಿ ಅನು, ಇಷ್ಟು ಜನ ಕಾರಲ್ಲಿ ಹೊರಡ್ತಾ ಇದ್ವಿ. ಸೊ ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ತಿಂಡಿ ಮಾಡ್ಕೊಳ್ತಾ ಟೈಮ್ ಪಾಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಇವರು ನಮ್ಮ ಅಕ್ಕ ನವ್ಯ ಅಂತ, ಸೊ ನಮ್ಮ ತಾಯಿ ಲಲಿತಾ ಅಂತ, ಇವ್ರು ನಮ್ಮಪ್ಪ ಬೋರಯ್ಯ ಅಂತ. ಅವರು ವೀಡಿಯೋದಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಾಗಿಲ್ಲ, ಸೊ ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿದ್ವಿ, ಬೋವಿಕ್ ಮಾಡ್ದ. ಸೊ ಅವರು ಧೃತಿ ಅಂತ. ಸೊ ತಿಂಡಿ ತಿಂತ ಇಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಕಾಲು ಎಳ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಎಲ್ಲರೂ ತಿಂಡಿ ಮಾಡ್ಕೊಂಡು ಹೊರಟ್ವಿ. ಸೊ ಈಗ ಭವಿಕ್ ಹಂಗೆ ಒಂದು ವೀಡಿಯೋಗೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ನೋಡಿ, ಈಗ ಇಲ್ಲಿ ನನ್ನ ತಂಗಿಯವರ ಹಸ್ಬೆಂಡು ಧೃತಿ, ಅಪ್ಪಾಜಿ, ಅಕ್ಕ ಕಾರಲ್ಲಿ ಹೊರಡ್ತಾ ಇದ್ದಾರೆ. ಸೊ ಹಾಸನ್ ರೋಡಲ್ಲಿ ಹೊರಡ್ತಾ ಇದ್ವಿ. ನಮ್ಮ ಮನೆ ದೇವರು ಬಂದು ಆದಿಚುಂಚನಗಿರಿ ಶ್ರೀ ಕಾಲಭೈರವ. ಸೊ ಸಂಡೇ ಆಗಿದ್ದರಿಂದ ಗಾಡಿ ಮೂವ್ ಆಗೋದಕ್ಕಾಗ ಒಂದು 2-3 ಮಿನಿಟ್ಸ್ ಬೇಕಾಗಿತ್ತು. ಸೊ ಇಲ್ಲಿ ಟ್ರಕ್ಗಳು ಹಾಗೆ ಅಡ್ಡಡ್ಡ ಕಾರ್ಗಳು ಸಂಡೇ ಆಗಿದ್ರಿಂದ ಅಂತೂ ಹಾಸನ್ ರೋಡ್ ಅಂತೂ ಎವ್ರಿ ಟ್ರಾಫಿಕ್ಕು. ಸೊ ಬೆಳಗ್ಗೆ ಬೇಗನೆ ಬಿಟ್ಟಿದ್ದೀನಿ, ಸ್ವಲ್ಪ ಕಮ್ಮಿ ಇದೆ ಈಗ ಟ್ರಾಫಿಕ್ಕು. ಈ ವಿಡಿಯೋಸ್ ಫುಲ್ ಏನು ಎಡಿಟ್ ಮಾಡಿರೋ ರಾ ವೀಡಿಯೋಸ್ ಥರನೇ ಹಾಕ್ತಿದ್ದೀನಿ. ಸೊ ನೋಡಿ, ಖುಷಿ ಪಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ದೇವಸ್ಥಾನ ಹತ್ರ ಬಂದ್ವಿ, ಪೂಜೆ ಸಾಮಾನು ತಗೊಳ್ಳೋಣ ಅಂತ. ಸೊ ನೋಡಿ, ಇವರೇ ನನ್ನ ತಂಗಿ ಹಸ್ಬೆಂಡು ಮಂಜು ಅಣ್ಣ ಅಂತ. ಅನು ಅಂತ, ಅಲ್ಲಿಂದ ನಮ್ಮಕ್ಕ. ಸೊ ಇಲ್ಲಿ ಪೂಜೆ ಸಾಮಾನು ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ. ಸೊ ನಮ್ಮ ತಂದೆಯವರಲ್ಲಿ ಹೋಗಿ ಪೂಜೆ ಸಾಮಾನು ತೊಗೊಂಡ್ಬರ್ತಾರೆ. ಗ್ಯಾಸ್ ತಗೊಳ್ಳೋದು ಏನಂತೆಲ್ಲ ಮಾತಾಡ್ಕೊಂಡು ಪೂಜೆ ಸಾಮಾನು ತಗೊಳ್ತಾ ಇದ್ದೀವಿ. ಸೊ ಜಾತ್ರೆ ಟೈಮಿಗೆ ನಾವು ಬಂದಿರಲಿಲ್ಲ. ಸೊ ಜಾತ್ರೆಗೆ ಬರಲೇಬೇಕಿತ್ತು, ಯಾಕೆಂದರೆ ನಮ್ಮ ತಂದೆಯವ್ರ ಜೋಗಪ್ಪ, ನಮ್ಮ ಅಣ್ಣನ ಜೋಗಪ್ಪ.
ಸೊ ಬರೋಕ್ಕಾಗಿರಲಿಲ್ಲ, ಪರ್ಸ್ನಲ್ ಏನೋ ಪ್ರಾಬ್ಲಮ್ಸ್ ಇತ್ತು. ಸೊ ಅದಕ್ಕಾಗಿ ಸಂಡೇ ಬಂದಿದ್ವಿ. ಸೊ ಕಲ್ಯಾಣಿ ಸುತ್ತ ಅಂತೂ ಅದೇ ಜಾತ್ರೆಗೆ ಯಾರ್ಯಾರು ಬಂದಿಲ್ವೋ ಅವರೆಲ್ಲ ಅವ್ರದ್ದು ಹರಕೆ ಇರುತ್ತಲ್ಲ, ಸೊ ಅದು ಹರಕೆ ತೀರ್ಸ್ಕೊಳ್ಳೋಕ್ಕೆ ಮತ್ತು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಚಿಕನ್ನು ಮಟನ್ ಅಡುಗೆ ನಾನ್ ವೆಜ್ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಹೊರಡಕ್ಕೆ ಬಂದಿರ್ತಾರೆ. ಸೊ ನಮ್ಮದು ಒಂದು ಹರಕೆ ಇತ್ತು, ಅದನ್ನು ತೀರಿಸ್ಕೊಳ್ಳೋಣ ಅಂತಲೇ ನಾವು ಬಂದಿದ್ವಿ ಸಂಡೇ ಟೈಮೇ. ಸೊ ಕಲ್ಯಾಣಿ ಹತ್ರ ಹೋಗಿ ಅಲ್ಲೇನೇ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಫಸ್ಟು ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಪಾರ್ಕಿಂಗಲ್ಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ಮುಡಿ ತೆಗೆಸ್ಬೇಕಿತ್ತು ಮಗುದು. ನಮ್ಮ ಮಂಜಣ್ಣಂದು, ನನ್ನ ಹಸ್ಬೆಂಡು, ಭುವಿಕ್ಕು, ನಮ್ಮ ತಂದೆಯವರು 5 ಜನ ಅವ್ರ ಟೋಟಲ್ ಮುಡಿ ಕೊಡ್ತಿದ್ದಾರೆ. ಸೊ ಮುಡಿ ಗಿಡೆಲ್ಲ ಮುಗಿಸ್ಕೊಂಡು ನಾವು ಹೊರಡಬೇಕಿತ್ತು. ದೇವಸ್ಥಾನದ ಪೂಜೆ 12:30 1 ಗಂಟೆ ಕ್ಲೋಸ್ ಆಗುತ್ತೆ. ಸೊ ಈಗ ಮುಡಿ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಮುಡಿ ಕೊಡೋಕ್ಕಿಂತ ಮುಂಚೆ ತಲೆ ನೆನೆಸ್ಬೇಕಿತ್ತಲ್ಲ. ಸೊ ಮನೆಗೆ ಬಂದು ತಲೆ ನೆನೆಸ್ಕೊಡೋದಕ್ಕಂತ ಅದೇ ತಣ್ಣೀರಲ್ಲಿ ಮಾಡಿಸ್ಬೇಕಿತ್ತು. ಸೊ ಅವನಂತೂ ಅದು ತುಂಬ ಅಂತ ಇದ್ದ. ಸೊ ಹಾಗೆ ಮಗು ಒಂದು ಕಣ್ಣು ಬಿಟ್ಟು ನೆಕ್ಸ್ಟ್ ಟಿಕೆಟ್ ಹಾಕ್ಕೊಂಡು ಆಟ ಆಡ್ಕೊಂಡಿದ್ವಿ ಒಬ್ಬನೇ ಸಿಂಗಲ್ಲಾಗಿ ಅಂತ ನೋಡಿ ಹತ್ರ ಖುಷಿ ಆಯಿತು. ನಮ್ಮಮ್ಮನೂ ಹೋಗಿ ಬಂದು ತಲೆ ನೆನೆಸೋಣ ಹಂಗೆ ಹಿಂಗೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ, ಹುಡುಕ್ತಿದ್ವಿ. ಬಟ್ ಅವನು ಅಂತ ಇದ್ದ. ಹೇಗೋ ಮಾಡಿ ಸ್ವಲ್ಪ ಬಿಸಿಲು ಇಸ್ಕೊಂಡು ಅಲ್ಲೇ ಬಿಸಿಲು ಸೊ ಅಲ್ಲಿ ತಲೆ ನೆನೆಸ್ಕೊಂಡು ಇನ್ನೊಂದು ಬೋಡ ಮಾಡ್ಸೋದಕ್ಕೆ ಕರ್ಕೊಂಡು ಹೋಗ್ಬೇಕು. ಎಲ್ಲರೂ ಒಬ್ಬೊಬ್ಬರು ನೆನೆಸ್ಕೊಂಡು ತಲೆ ನೆನೆಸ್ಕೊಂಡು ನೋಡಿ ನಮ್ಮ ಮನೆಯವ್ರ ತಲೆ ನೆನೆಸ್ಕೊಂಡು ಪಾಕೆಟಲ್ಲಿ ಆ ಮೊಬೈಲು ಮತ್ತು ಗಾಡಿ ಪರ್ಸೆಲ್ಲ ಕೊಟ್ಬಿಟ್ಟು ಹೋಗೋಣ ಅಂತ ಬರ್ತಾಯಿದ್ರು. ಸೊ ಕೊಟ್ಟು ನೋಡಿ ಹಾಗೆ ನಮ್ಮ ಮಂಜಣ್ಣ ಬಂದರು, ಅವರು ತಲೆ ನೆನೆಸ್ಕೊಂಡು ಮನೆಗೆ ತಲೆ ನೆನೆಸ್ಕೊಂಡಿದ್ದಾಯಿತು. ಅದೇ ನಾವು ಅದು ಟಿಕೆಟ್ಕೊಂಡು ಕೊಟ್ಕೊಂಡು ಬೇಗ ಮಾಡಿಸ್ಕೊಂಡು ಜನ ಹೋಗ್ತಾರೆ, ಬೇಗ ನಡೀರಿ ಹೋಗೋಣ, ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಟೆನ್ಷನಲ್ಲಿ ಅವ್ರು ಹಾಕ್ಕೊಳ್ತಾ ಇದ್ದರು. ನೋಡಿ ಫೈನಲಿ ನಮ್ಮ ಹಸ್ಬೆಂಡ್ ಬೋರ್ಡ್ ಹಾಕಿ ಬಂದರು. ಸೊ ಅವ್ರ ಹಸ್ಬೆಂಡಿಂದಲೇ ನಮ್ಮ ಭುವಿಕ್ಕೂ ಮತ್ತು ನಮ್ಮ ಅಪ್ಪನೂ ಬಂದರು. ಭುವಿಕ್ ಮಾಡೋಕ್ಕಿಟ್ಟು ನಮ್ಮ ಅಪ್ಪ ಬೇಗ ಸ್ನಾನ ಮಾಡೋಣ ಅಂತ ನಮ್ಮ ಮಂಜಣ್ಣ ಮನೆಯಿತ್ತು. ಸೊ ಬೋರ್ಡ್ ಆಗಿ ಫುಲ್ ಫೈನಲಿ ಬಂದರು. ಹಾಯ್ ಮಾಡು, ಕ್ಯಾಮ್ರಾಗೆ ಹಾಯ್ ಮಾಡು ಅಂತ ನಾವು ಮಂಜಣ್ಣ ಸ್ನಾನಗೇನ ಎಲ್ಲ ಆಯಿತು. ಇನ್ನೇನು ಹೊರಡ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಧೃತಿ ಅಂತೂ ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ಸೊ ಅವಳದು ತೀಟೆ ಒಂದು ಕಡೆ ಆಯಿತು ಅಂದರೆ ಇಲ್ಲಿ ಮನ್ವಿಕ್ ಒಂದು ತೀಟೆ ಯಾರ ಹತ್ರನೂ ಬರ್ತಾ ಇಲ್ಲ. ಅವ್ರ ಅಪ್ಪನ ಹತ್ರನೂ ಇಡ್ತಾ ಇದ್ದ. ಅವ್ರು ಬರೋಕ್ಕೆ ರೆಡಿ ಇಲ್ಲ. ನಮ್ಮ ಅಪ್ಪನೂ ನಮ್ಮಮ್ಮ ಬೇಗ ನಡೀರಿ ಅಂತ. ಸೊ ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಬಿಸಿಲು ಕಾಲು ಸಿಕ್ಕಾಪಟ್ಟೆ ಸುಡ್ತಾಯಿತ್ತು. ಸೊ ಎಲ್ಲರೂ ಬೇಗ ನಡೆದು ಪೂಜೆ ಗೀಜೆಲ್ಲ ಮಾಡ್ಕೊಂಬರೋಣ ಅಂತ ಹೇಳ್ತಾ ಇದ್ವಿ. ಸೊ ನೋಡ್ಕೊಂಡು ಮಂಜುವಣ್ಣ ಅಂತ ಫುಲ್ ಖುಷಿಯು ಹೆಂಗೆ ಬೋಡ ಗಿಡ ಎಲ್ಲ ಆಗಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೊರಡ್ತಾ ಇದ್ವಿ ದೇವಸ್ಥಾನಕ್ಕೆ.
ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಜನ ನೋಡ್ಬೋದು. ಸಂಡೇ ಆಗಿದ್ದರಿಂದ ಅದೇ ವಾರದ ದಿನ ನಮ್ಮ ದೇವರಿಗೆ ಭೈರವೇಶ್ವರ ಸ್ವಾಮಿಗೆ ವಾರ ಬಂದು ಭಾನುವಾರನೇ. ಸೊ ಅಲ್ಲಿ ಜನ ನೋಡಿ, ಜನ ಅಂತೂ ತಿಂಗಳ ಜಾತ್ರೆಗೆ ಬರ್ತಾರಲ್ಲ ಅಷ್ಟು ಜನ ಇದ್ದರು. ಸೊ ನೋಡಿ ಆ ಸುತ್ತ ಹಾಕ್ಕೊಂಡು ಒಂದು 3-4 ಲೈನ್ ನೋಡ್ಕೊಬರ್ಬೇಕಿತ್ತು. ಸೊ ನೋಡಿ ಫೈನಲಿ ನಮ್ಮ ದೇವ್ರ ಎದುರುಗಡೆ ಬಂದ್ವಿ. ದರ್ಶನ ಬೇಗ ಆಯಿತು. ಸೊ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೊ ಅಲ್ಲಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಸೊ ಹೊರಗಡೆ ಬಂದ್ವಿ. ದೇವ್ರದ ಆರ್ಚ್ದೊಂದು ಫೋಟೋ ತೊಗೊಂಡು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಂಡು ಹೊರಡ್ತಾ ಇದ್ವಿ. ಸೊ ಈಗ ನೆಕ್ಸ್ಟು ಗಂಗಾಧರೇಶ್ವರ ಸ್ವಾಮಿ ಹತ್ರ ಹೋಗ್ಬೇಕಿತ್ತು. ಸೊ ಮೆಟ್ಲು ಹತ್ಕೊಂಡು ಎಲ್ಲ ಹೊರಟ್ವಿ. ಏನಿಲ್ಲ ನೋಡಿ, ಕೊಟ್ರೆ ನಾವು ಕೊಡ್ತೀವಂತೆ ಬಿಚ್ಕೊಡ್ತೀವಿ ಕೊಡಿಲಿ. ಎಲ್ಲರೂ ಬಂದ್ವಿ. ಗಂಗಾಧರೇಶ್ವರ ದರ್ಶನವೂ ಆಯಿತು. ಸೊ ಬಸವಣ್ಣನ ಹತ್ರ ಬಂದ್ವಿ. ಬಸವಣ್ಣನ ಹತ್ರ ದಕ್ಷಿಣೆ ಹಾಕ್ಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಕೈ ಎಲ್ಲ ಮುಚ್ಕೊಂಡು ಹೊರಡ್ತಾ ಇದ್ದೀವಿ. ಎಲ್ಲ ದೇವ್ರ ದರ್ಶನವೂ ಆಯಿತು. ಸೊ ನಾವು ಈಗ ಕೆಳಗಡೆ ಬಂದು ಒಲೆ ಇಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಮ್ಮ ಚಿಕನ್ ಮಾಡೋಕ್ಕೆ ರೆಡಿ ಆಗ್ತಾಯಿದ್ರು. ಅಕ್ಕನೂ ಅಮ್ಮ ಇಬ್ಬರೂ ಅವರೇ ಅಡುಗೆ ಮಾಡೋದು. ಸೊ ಆಲ್ರೆಡಿ ನೀರು ಕಾಯ್ತಾ ಇತ್ತು. ನೋಡಿ ಚಿಕನ್ನ ತೊಗೊಂಡು ನಮಿಗೆಲ್ಲ ಆರಾಮಾಗಿ ಕೂತು ಮಾತಾಡ್ಕೊಂಡು ಕಾಲ ಕಳೀತಾ ಇದ್ವಿ. ಸೊ ನಮ್ಮ ತಂದೆಯವರು ಕೂತಿದ್ರು. ಆರಾಮಾಗಿ ಅಲ್ಲೇ ಆಟ ಆಡಿಕೊಂಡು ಮಾತಾಡಿಕೊಂಡು ಮಕ್ಕಳೆಲ್ಲನೂ ಇದ್ದರು. ಸೊ ನಾವು ಅಕ್ಕನೂ ಅಮ್ಮ ಅಡುಗೆ ಮಾಡೋದ್ರಲ್ಲಿ ಅಲ್ಲಿ ಬ್ಯುಸಿ ಆದರು. ಸೊ ಇಲ್ಲಿ ನಮ್ಮ ಅಣ್ಣ ಅಂತೂ ಮಕ್ಕಳನ್ನ ಆಡಿಸ್ಕೊಳ್ಳೋದ್ರಲ್ಲಿ ಅವರು ಫುಲ್ ಬ್ಯುಸಿ. ಸೊ ಈಗ ಚಿಕನ್ ಹಾಕ್ತಾಯಿದ್ದಾರೆ. ನಾವು ಅಡುಗೆ ಚಿಕನ್ ಸಾಂಬಾರು, ಮುದ್ದೆ, ಚಿಕನ್ ಪೆಪ್ಪರ್ ಮಾಡಿದರು. ಅದೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಅಲ್ಲೂ ಆಗ್ತಾ ಒಂದು 5 ಗಂಟೆ ಆಯಿತು. ಅಡುಗೆಗೆಲ್ಲ ಆಗೋಷ್ಟೊತ್ತಿಗೆ ಅಡುಗೆ ಎಲ್ಲ ಆಯಿತು. ಸೊ ಅಲ್ಲಿ ನಾನು ಇರಲಿಲ್ಲ, ಅದಕ್ಕೋಸ್ಕರನೇ ವೀಡಿಯೋಸ್ ಏನೇನು ಮಾಡಿದ್ವಿ ಅನ್ನೋದು ತೆಗಿಯೋಕ್ಕಾಗಿಲ್ಲ. ಸೊ ಎಲ್ಲ ಅಡುಗೆ ಎಲ್ಲ ಆದಮೇಲೆ ದೇವ್ರಿಗೆ ಇಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಅಣ್ಣ. ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಅಣ್ಣ, ಅಪ್ಪ, ಅಮ್ಮ ಅಂದರೆ ಮೀನ್ಸ್ ಯಾರ್ಯಾರು ಹೋಗಿದ್ವರೆಲ್ಲರೂ ಪೂಜೆ ಮಾಡ್ಕೊಂಡ್ರಿ.
ಗಂಡು ಕಡೆ ಕೊಡು ಕೊಡ್ತಾರೆ ಆಗ್ಬಿಟ್ಟಾಯ್ತಪ್ಪ ಬಟ್ಟೆ ಗಿಟ್ಟೆಲ್ಲಿ ಇಟ್ಕೊಂಡ್ರಿ ಇಲ್ಲ ಏನು ಚಿಡಿ ಅದು ಅಂದ್ರೆ ಮೇಡಮ್ ನೀನು ಬಗ್ಗಿಸ್ಕೊಂಡಿದ್ದೆ ಯಾಕೆ ಇವತ್ತಿನ ಫಸ್ಟ್ ಅದ್ರ ತಿನ್ನು ಬೀಳ್ಸಂಗಿಲ್ಲ ಹೇಳ್ಕೊಟ್ಟಿದ್ದೀನಿ ಇದೆ ಅಪ್ಪ ಕೊಡ್ತೀನಿ ಎಲ್ಲಾರ್ದು ಊಟ ಆಯಿತು. ಅಲ್ಲಿ ಮುಗಿಸ್ಕೊಂಡು ಬಿಡೋ ಅಷ್ಟೊತ್ತಿಗೆ 7 ಗಂಟೆ ಆಯಿತು. ಇನ್ನೇನೆಲ್ಲನೂ ಪ್ಯಾಕಪ್ ಮಾಡಿಕೊಂಡು ಹೊರಡೋಕ್ಕೆ ಸ್ಟಾರ್ಟ್ ಆದ್ವಿ. ಅಲ್ಲಿ 7 ಗಂಟೆಗೆ ಬಿಟ್ಟಿದ್ದಕ್ಕೆ ಮನೆಗೆ ಬಂದ್ವಿ. 11 ಗಂಟೆ ಆಯಿತು. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈ ವಿಡಿಯೋ ಇಷ್ಟೊಂದು ಲೈಕ್ ಶೇರ್ ಕಮೆಂಟ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮಮತಾ ಭವ್ಕ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.